KCN में आपका स्वागत है। मैं किंग हमीद। ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಫ್ರೋಜ್ ಖಾನ್. ಇವತ್ತು ನನ್ನ ಆಪ್ತ ಮಿತ್ರ, ನನ್ನ ಗೆಳೆಯ ಎಂ ರಸೂಲ್ ಅವ್ರಿಗೆ ಬೀದಿ ಬುದ್ಧಿ ವ್ಯಾಪಾರದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದಕ್ಕೆ ನಾನು ನನ್ನ ಕಡೆಯಿಂದ, ನಾವೆಲ್ಲ ಗ್ರೂಪ್ ಕಡೆಯಿಂದ ಹೃದಯಪೂರ್ವ ಅಭಿನಂದನೆ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೂ ಅವರು ಸುಮಾರು 25 ವರ್ಷದಿಂದ ಅವರು ಎಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಅವರು. ಮತ್ತು ಅದೇ ಥರ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ, ಅವ್ರಿಗೆ ನಮ್ಮ ಕಡೆಯಿಂದ, ಎಲ್ಲರ ಪಕ್ಷ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಈ ಥರ ವ್ಯಕ್ತಿಗೆ ನೀವು ಐಡೆಂಟಿಫೈ ಮಾಡಿ ನೀವು ಈ ಸ್ಥಾನ ಕೊಟ್ಟಿದ್ದೀರಾ. ಇನ್ನೂ ನಮ್ಮ ರಸೂಲ್, ನಮ್ಮ ಫ್ರೆಂಡು ಇನ್ನೂ ಬೆಳೀಲಿ, ಇನ್ನೂ ಮುಂದೆ ಹೋಗಲಿ. ಅದೇ ಥರ ಜನ ಸಂಪರ್ಕ ಇರಲಿ. ಮತ್ತು ಕೆಲಸ ಬೀದಿಯಲ್ಲಿ ವ್ಯಾಪಾರ ಮಾಡೋರಿಗೆ ನಿಮ್ಮ ಸದಾ ನಿಮ್ಮ ಆಶೀರ್ವಾದ ಇರಲಿ ಮತ್ತು ಜೊತೆ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೂ ನನಗೆ ಗೊತ್ತಿದೆ, ನನಗೆ ಭರವಸೆ ಇದೆ, ಯಾಕಂದರೆ ನೀವು ಕೆಳಗಿಂದ ಬಂದು ಎಲ್ಲ ಜನದ್ದು ಏನು ಕಷ್ಟ ಸುಖ ಅಂತ ನೀವು ಮೊದಲಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ಥರ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ನಮ್ಮ ತನ್ವೀರ್ ಸೇಠ್ ಸಾಹೇಬರು ಇಲ್ಲ ಸುಮ್ಮನೆ ಮಾಡಲ್ಲ. ಅವರು ಯಾವ ಥರ ಎಂಥ ವ್ಯಕ್ತಿ, ಯಾವ ಥರ ಅವ್ನು ಕೊಟ್ಟರೆ ಯಾವ ಥರ ಜವಾಬ್ದಾರಿ ನಿಭಾಯಿಸ್ತಾರಂತ ಅವ್ರಿಗೆ ಎಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಇವ್ರಿಗೆ ಪರಿಚಯ ಮಾಡ್ಕೊಂಡು ಇವ್ರಿಗೆ ಐಡೆಂಟಿಫೈ ಮಾಡಿ ಇವರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೆ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಅವರಿಗೆ, ಹಾಗೂ ನನ್ನ ಎಂ ರಸೂಲ್ ಅವ್ರಿಗೆ ನನ್ನ ಕಡೆಯಿಂದ, ಮತ್ತೆ ನನ್ನ ಪಕ್ಷ ಕಡೆಯಿಂದ, ನನ್ನ ಫ್ರೆಂಡ್ಶಿಪ್ ಕಡೆಯಿಂದ, ನನ್ನ ಎಲ್ಲ ವಾರ್ಡ್ ನಂಬರ್ 11 ಎಲ್ಲ ಜನ ಕಡೆಯಿಂದ ನಿಮಗೆ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ ಸರ್. ನಾನು ಮೊದಲಿಂದ ನೋಡ್ತಾ ಇದ್ದೀನಿ, ನಮ್ಮ ಎಂ ರಸೂಲ್ ಅವರು ಸಂಘಟನೆಗೋಸ್ಕರ, ಪಕ್ಷಕ್ಕೋಸ್ಕರ ಎಲ್ಲ ದುಡಿದಿದ್ದಾರೆ. ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರು. ಅವ್ರಿಗೆ ಅನುಭವ ಇದೆ. ಮತ್ತು ಅವರು ಕೆಲಸ ನಿಭಾಯಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ಬೀದಿ ವ್ಯಾಪಾರ ಮಾಡೋರಿಗೆ ಮತ್ತು ಬಡವ್ರಿಗೆ ಅಂದರೆ ತುಂಬ ಕಾಳಜಿ ಇವ್ರಿಗೆ. ಯಾರು ಇದು ಮಾಡಿದೆ ಕಣ್ಮುಚ್ಚಿ ಈ ಕೈಗೆ ಹೇಳ್ತಾರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ, ಈ ಕೈಯಲ್ಲಿ ಕೊಟ್ಟರೆ ಆ ಕೈ ಗೊತ್ತಾಗ್ಬಿಡ್ತಂತ, ಆ ಥರ ಮುಚ್ಚಿ ಕೊಡೋರು ಇವರು. ಈ ಪಕ್ಷ ಇವ್ರಿಗೆ ಇನ್ನೂ ಪವರ್ ಸಿಕ್ಕಿರೋದಕ್ಕೆ ಇನ್ನೂ ಒಳ್ಳೆಯ ಕೆಲಸ ಮಾಡ್ತಾರೆ, ನಿಮಗೆ ವಿಶ್ವಾಸ ಇದೆ. ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಅಂದ್ರೆ, ಹಾಗೂ ನಮ್ಮ ಈ ಒಂದು ರಾಜೀವ್ ನಗರದಲ್ಲಿ ಇಂಥ ಒಳ್ಳೆ ಲೀಡರ್ಸ್ನ ಸೆಲೆಕ್ಟ್ ಮಾಡಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಏನು ಅವ್ರಿಗೆ ರಸೂಲ್ ಖಾನ್ ಅವರಿಗೆ ಏನು ಹುದ್ದೆನ ಕೊಟ್ಟಿದ್ದಾರೆ ಅಂದ್ರೆ ಕೂಲಿ ಕಾರ್ಮಿಕರ ಹುದ್ದೆನ ಕೊಟ್ಟಿದ್ದಾರೆ. ಅದನ್ನ ಅವರು ಮೊದ್ಲಿಂದನೂ ಒಳ್ಳೆ ಉಪಯೋಗನ ಪಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಜನರು. ಇನ್ ಮುಂದಕ್ಕೂ ಕೂಡ ಅವರಿಂದ ಎಲ್ಲ ಒಳ್ಳೆ ವ್ಯವಸ್ಥಿತವಾಗಿ ಅವರು ಯಾರೆಲ್ಲ ಬಡವರಿದ್ದಾರೆ ಅವ್ರಿಗೆ ಗುರುತಿಸಿ, ಅವ್ರಿಗೆ ಏನು ನೋವಿದೆ, ಅವ್ರಿಗೆ ಏನು ಅರ್ಹತೆ ಇದೆ, ಅದನ್ನ ಮುಂದಕ್ಕೆ ಅವರ ಸೂಚನೆಯಂತೆ ಮುಂದುವರಿಸ್ತಾರೆ ಅಂತ ಮತ್ತೊಮ್ಮೆ ಅಫ್ರೋಜ್ ಖಾನ್, ಈ ಎಲ್ಲ ಸೌಲಭ್ಯ ಆಗ್ಬೇಕು ರಾಜೀವ್ ನಗರದಲ್ಲಿ ಅಂದ್ರೆ ವಾರ್ಡ್ ನಂಬರ್ 11ರಲ್ಲಿ ಕ್ಷಣದಲ್ಲೂ ನ್ಯೂಸ್ ಹೇಳ್ತಾರಲ್ಲ, ಆ ತರ ನಮ್ಮ ಅಫ್ರೋಜ್ ಖಾನ್ ಅವರು ಎಲ್ಲಾರ ಪರವಾಗಿನೂ ಯೋಚಿಸ್ತಾ ಒಂದೊಂದು ಕಾರ್ಯಕ್ರಮವನ್ನು ಗುರುತಿಸ್ತಾ, ವ್ಯಕ್ತಿಗಳನ್ನ ಗುರುತಿಸ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ಈ ರಾಜೀವ್ ನಗರದಲ್ಲಿ ಒಂದು ಒಳ್ಳೆ ಕಾರ್ಪೊರೇಟರ್ ಆಗ್ತಾರೆ ಅಂತ ನಾವು ಶುಭ ಹಾರೈಸ್ತಾ, ನಮ್ಮೆಲ್ಲರ ಒಂದು ಹಾರೈಕೆಯಿಂದ ಇವರು ಕೂಡ, ನಮ್ಮ ರಸೂಲ್ ಸಾಹೇಬ್ರು ಕೂಡ ಒಂದೇ ಒಳ್ಳೆ ಕಾರ್ಯಕ್ರಮನ ಇಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಎಲ್ಲರಿಗೂ ಗೊತ್ತಿರಲ್ಲ, ಈಗ ನಮ್ಮ ಮುಸ್ಲಿಮ್ಸ್ ಅಲ್ಲಿ ಇಂತ ಒಂದು ಒಳ್ಳೆ ಹುದ್ದೆ ಇದೆ ಅಂತ. ಆ ಕೂಲಿ ಕಾರ್ಮಿಕರಿಗೆ ಒಂದು ಸಣ್ಣ ಒಂದು ಕೈ ಕೆಲಸ ಮಾಡ್ತಾ ಇರೋರಿಗೆ ಒಂದು ಗ್ರೂಪ್ಸ್ ಮಾಡಿ ಅವ್ರಿಗೆ ಏನ್ ಅರ್ಹತೆ ಇದೆ ನೋಡಿ, ಅವ್ರಿಗೆ ಆ ಮೈನಾರಿಟಿಯಿಂದ ಆ ಸೌಲಭ್ಯನ ಕೊಡಿಸಿ ಎಲ್ಲರೂ ನಮ್ಮ ಅಫ್ರೋಜ್ ಖಾನ್ ಮುಖಾಂತರ ಮತ್ತೆ ನಮ್ಮ ತನ್ವೀರ್ ಸೇಠ್ ಆಶೀರ್ವಾದದಿಂದ ಇನ್ ಮುಂದಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಹುಟ್ಟು ಹಬ್ಬದ ಹಾಗೂ ನಮ್ಮ ಲೀಡರ್ ಆದಂತ ನಾಯಕರಾದಂತ ರಸೂಲ್ ಅವ್ರಿಗೆ ಶುಭಾಶಯಗಳ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 11ರಲ್ಲಿ ನನ್ಗೆ ತುಂಬಾ ಆತ್ಮೀಯ ಅಂತಂದ್ರೆ ನಮ್ಮ ಅಫ್ರೋಜ್ ಅವರು. ಇವರು ಎಂತ ಕೆಲಸ ಕಾರ್ಯ ಅಂದ್ರೆ ಸೋಷಿಯಲ್ ವರ್ಕರ್ ಮಾಡ್ಕೊಂಡ್ಬಂದು, ಯಾವುದೇ ಒಂದು ಪಕ್ಷದಲ್ಲಿ ಏನೋ ಒಂದು ಸಿಗ್ತದೆ ಆಸೆ ಯಾವತ್ತೂ ಮಡಗಿಲ್ಲ. ಸೋಷಿಯಲ್ ವರ್ಕ್ ಮಾಡ್ಕೊಂಡ್ ಬಂದ್ರು. ಏನಕ್ಕಂದ್ರೆ ಯಾರಿಗೂ ನೀರಿಲ್ಲ ಅಂದ್ರೆ ಹೋಗಿ ನೀರು ಬಿಡಿಸಿದ್ರು, ರೋಡ್ ಸರಿಗಿಲ್ಲ ಅಂದ್ರೆ ಅದ್ರ ಪರವಾಗಿ ಹೋರಾಟ ಮಾಡಿದ್ರು. ಮತ್ತೆ ಯಾರು ನಿರುಕ್ತರಿದ್ದಾರೆ, ಯಾರು ಬಡವರಿದ್ದಾರೆ, ಅವ್ರನ್ನ ಗುರುತಿಸಿ ಹಾಸ್ಪಿಟ್ಲಿಗೆ ದುಡ್ಡನ್ನ ಕೊಟ್ಟು ಕಳಿಸಿದ್ರು. ಲಾಕ್ಡೌನ್ ಟೈಮಲ್ಲಿ ಇವ್ರದೆಲ್ಲ ತುಂಬಾ ಒಂದು ನಾವು ನೋಡಿದೀವಿ.
ನಾವು ಅವ್ರ ಜೊತೆಲಿ ಇದ್ದೀವಿ. ಟ್ಯಾಬ್ಲೆಟ್ ಆಗ್ಲಿ, ಮತ್ತೆ ಆ ಟೈಮ್ ಹೆಂಗಿತ್ತು ಅಂದ್ರೆ ಅಪ್ಪ ತಿರುಗ್ಬಿಟ್ರೆ ಮಗ ಮುಟ್ತಾ ಇರ್ಲಿಲ್ಲ. ಅಂತ ಟೈಮ್ ಅಲ್ಲಿ ಇವ್ರ ಅಣ್ಣ ತಂದಿರು 3 ಜನ ಹೋಗಿ ಈ ವಾರ್ಡಲ್ಲಿ ಸೇವೆ ಮಾಡಿದ್ರು. ಅಫಿಷಿಯಲ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ನೋಡಕ್ ಎದುರ್ಕೋತಾ ಇದ್ರು ಜನ, ಎಲ್ಲಿ ಕೊರೋನಾ ಆಗುತ್ತೆ ಅಂತ. ಅಂತ ಟೈಮ್ ಅಲ್ಲಿ ನಮ್ಮ ಫ್ರೆಂಡು ಬಹಳಷ್ಟು ಅವ್ರನ್ನ ಕೊರೋನಾ ಐತೆ ಏನೈತೆ ಅಂತ ನೋಡದೆ ಅವ್ರನ್ನ ಕೈನಲ್ಲಿ ಎತ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಮತ್ತೆ ಅವ್ರನ್ನ ಟ್ಯಾಬ್ಲೆಟ್ ಇಸ್ಕೊಟ್ಟಿದ್ರು. ನಾನು ಅದರಿಂದ ಇವ್ರ ಮನ್ಸಿಗೆ ಏನ್ ಹೇಳ್ತೀನಿ ಅಂದ್ರೆ ಹೇಳಕ್ ಏನು ಸಾಧ್ಯ ಇಲ್ಲ. ಈ ವಾರ್ಡಲ್ಲಿ ಇವ್ರಿಗೆ ತುಂಬಾ ಜನ ಗುರ್ತಿಸ್ತಾರೆ. ಏನಕ್ಕಂತಂದ್ರೆ ಇವರು ಆ ಕೆಲಸ ಮಾಡಿದ್ದಾರೆ. ಇವತ್ತು ಈ ಏರಿಯಾದಲ್ಲಿ ಯಾರು ಕಾರ್ಪೊರೇಟರ್ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಫ್ರೋಜು ಮತ್ತೆ ಅವರು ಅಣ್ಣ ತಂದಿರಿದ್ರೆ ನನ್ ಸಾಕು ಅಂತ ಎಲ್ಲ ಒಂದ್ ಕಡೆ ಕೂತ್ಕೊಂಡಿರ್ತಾರೆ. ಅದು ಬಹಳ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ಇವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಆ ಭಗವಂತ ಮತ್ತೆ ಈ ವಾರ್ಡಿನ ಜನ ಇವ್ರಿಗೆ ಯಾವತ್ತು ಕೈ ಹಿಡಿಯಲ್ಲ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ತು ನನ್ನನ್ನ ಕರೆಸಿ ಇವರು ಸನ್ಮಾನ ಮಾಡಿದ್ರು. ನಾನು ಸನ್ಮಾನ ಮಾಡಕ್ಕಿಂತ ಇಂಥ ವ್ಯಕ್ತಿ ನಮ್ಗೆ ಕರ್ಬಿಟ್ಟು ಮಾಡಿದ್ರಲ್ಲ ಅಂತ ನನ್ಗೆ ಹೆಮ್ಮೆ ಐತೆ. ಅದರಿಂದ ನಾನು ಯಾವಾಗ್ಲೂ ಇವ್ರ ಜೊತೆಲಿ ಇರ್ತೀನಿ. ಇವರು ಗುರುತಿಸಿದೆ. ಹೌದು, ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ನಿಮ್ಮನ್ನೇ ಒಂದು ಗುರುತಿಸಿ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಏನ್ ಅನ್ಸ್ತಾ ಇದೆ? ಇದು ಎಲ್ಲೋ ಒಂದ್ ಕಡೆ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಕಮಿಟಿ ಮಾಡಿದ್ರು. ಮಾನ್ಯ ತನ್ವೀರ್ ಶೇಖ್ ಸಾಹೇಬ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರು. ನಮ್ಮ ಅಫ್ರೋಜ್ ಅವರಾಗ್ಲಿ ಮತ್ತೆ ಅವ್ರ ಟೀಮ್ ಅವ್ರ ರಫಿ ಆಗ್ಲಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಇಂಥವ್ರು ಹೋಗಿ ಈ ಹೋರಾಟ ಮಾಡಕ್ಕೆ ಮತ್ತೆ ಯಾರಿಗೆ ಈ ಬಡವರು ಇದ್ದಾರೆ ಅವ್ರನ್ನ ಸೇವೆ ಮಾಡಕ್ಕೆ ರಸೂಲ್ ಸರಿ ಅಂತ ಹೋಗಿ ಇವರೆಲ್ಲ ನಮ್ಮ ನೇಮ್ ಕೊಟ್ಟರು. ನಮ್ಮ ಬ್ಲಾಕ್ ಅಧ್ಯಕ್ಷಗಳಾಗ್ಲಿ ಎಲ್ಲರೂ ಹೋಗಿ ನನ್ನ ಹೆಸರನ್ನ ಕೊಟ್ಟಿದ್ರು. ಅದರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಫ್ರೆಂಡ್ಗಳಿಗೆ ಮತ್ತೆ ನಮ್ಮ ಅಫ್ರೋಜ್ ಅವ್ರ ತಂಡಕ್ಕೆ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ, ಮುಖ್ಯವಾಗಿ ನಮ್ಮ ತನ್ವೀರ್ ಶೇಖ್ ಸಾಹೇಬರಿಗೆ ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ತುಂಬಾ ಕಮ್ಮಿ ಅಂತ ಹೇಳುತ್ತದೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಾಗ್ಲಿ ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಅವರ ಗಮನಕ್ಕೆ ತಗೊಬಂದು ಇವತ್ತು ಮೈಸೂರು ಡಿಸ್ಟಿಕ್ಗೆ ನನಗೆ ಅಧ್ಯಕ್ಷ ಮಾಡಿದ್ರು. ನಾನು ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನ್ ಕೆಲಸ ನನ್ಗೆ ಹೇಳ್ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ಇಷ್ಟ. ಈಗ ಇನ್ನೊಂದು ವಿಚಾರ, ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಅವರು ಸಾಕಷ್ಟು ಸೌಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜೀನಾಮೆ ಕೊಡಲೇಬೇಕು ಅಲ್ಲ, ಅವ್ರಿಗೆ ಬೇರೆ ಕೆಲಸ ಏನು ಇಲ್ಲ. ಕಾನೂನಲ್ಲಿ ಎಲ್ಲಾ ತರ ದಾರಿ ಐತೆ. ನಾವು ಏನು ತಪ್ಪು ಮಾಡಿಲ್ಲ. ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತೂ ತಪ್ಪು ಮಾಡಿಲ್ಲ. ನಾವು ಯಾವುದೇ ಕಾರಣಕ್ಕೆ ಎದುರ್ಕೊಳ್ಳೋದು ಮಾತೇ ಇಲ್ಲ, ಎದುರ್ಕೊಳ್ಳೋದು ಇಲ್ಲ. ನಾವು ತಪ್ಪು ಮಾಡಿದ್ರೆ ಎದುರ್ಕೋಬೇಕು, ಯಾವತ್ತೂ ಎದುರ್ಕೊಳ್ಳಲ್ಲ. ಅದೇನು ಪ್ರಾಬ್ಲಮ್ ಆಗಲ್ಲ, ಒಳ್ಳೇದಾಗುತ್ತೆ. ಯಾಕೆ ಸರ್ ಅವರು ರಾಜೀನಾಮೆ ಕೊಡೋದು ಅವ್ರಿಗೆ ಇಷ್ಟ? ಕರ್ನಾಟಕದ ಜನ ಎಲ್ಲ ಸಿದ್ದರಾಮಯ್ಯ ಕಡೆ ಇದ್ದಾರೆ. ನಮ್ಮ ಸಾಹೇಬ್ರು ಸಿದ್ದರಾಮಯ್ಯ ಕಡೆ ಎಲ್ಲಾ ಕರ್ನಾಟಕ ಜನದಿದ್ದಾರೆ. ಅವ್ರ ಕಡೆ ಏನಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಪೋಲಿಂಗ್ ಮಾಡಿದ್ರೆ ಎಲ್ಲ ಸಿದ್ದರಾಮಯ್ಯ ಕಡೆ ಪೋಲ್ ಆಗೋದು, ಅವ್ರ ಕಡೆ ಏನು ಪೋಲ್ ಆಗಲ್ಲ. ಅವ್ರ ಕೆಲಸ ಇಲ್ಲ ಬೇರೆ, ಅದರಿಂದ ಈ ಸಬ್ಜೆಕ್ಟ್ ನ ತಗೋಬರ್ತಾರೆ ಅಷ್ಟೇ, ಬೇರೆ. ಈ ವಿಚಾರವಾಗಿ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಪ್ರತಿಭಟನೆ ಮೂಲಕ ಒಂದು ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಕೊಟ್ಟರು. ತಮ್ಮ ನೇತೃತ್ವದಲ್ಲಿ ಏನಾದ್ರು ಮುಂದೆ ಇದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಐತೆ, ಮತ್ತೆ ನಮ್ಮ ಪಕ್ಷದಲ್ಲಿ ಸೀನಿಯರ್ ಲೀಡರ್ಗಳಿದ್ದಾರೆ. ಅವ್ರ ಹತ್ರ ಚರ್ಚಿಸಿ ನಾವು ಮುಂದೆ ಏನ್ ಮಾಡ್ಬೇಕು ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 11ರಲ್ಲಿ ನಮ್ಗೆ ತುಂಬಾ ಆತ್ಮೀಯ ಅಂತಂದ್ರೆ ನಮ್ಮ ಅಫ್ರೋಜ್ ಅವರು. ಇವರು ಎಂತ ಕೆಲಸ ಕಾರ್ಯ ಅಂದ್ರೆ ಸೋಷಿಯಲ್ ವರ್ಕರ್ ಮಾಡ್ಕೊಬೋದು. ಯಾವುದೇ ಒಂದು ಪಕ್ಷದಲ್ಲಿ ಏನೋ ಒಂದು ಸಿಗ್ತದೆ ಆಸೆ ಯಾವತ್ತೂ ಮುಡಿಗಿಲ್ಲ. ಸೋಷಿಯಲ್ ವರ್ಕ್ ಮಾಡ್ಕೊಂಡ್ ಬಂದ್ರು. ಏನಕ್ಕಂದ್ರೆ ಯಾರಿಗೂ ನೀರಿಲ್ಲ ಅಂದ್ರೆ ಹೋಗಿ ನೀರು ಬಿಡಿಸಿದ್ರು, ರೋಡ್ ಸರಿಗಿಲ್ಲ ಅಂದ್ರೆ ಅದ್ರ ಪರವಾಗಿ ಹೋರಾಟ ಮಾಡಿದ್ರು. ಮತ್ತೆ ಯಾರು ನಿರುಕ್ತರಿದ್ದಾರೆ, ಯಾರು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಹಾಸ್ಪಿಟ್ಲಿಗೆ ದುಡ್ಡನ್ನ ಕೊಟ್ಟು ಕಳಿಸಿದ್ರು. ಲಾಕ್ಡೌನ್ ಟೈಮ್ ಅಲ್ಲಿ ಇವ್ರದೆಲ್ಲ ತುಂಬಾ ಒಂದು ನಾವು ನೋಡಿದೀವಿ. ನಾವು ಅವ್ರ ಜೊತೆಲಿ ಇದ್ದೀವಿ. ಟ್ಯಾಬ್ಲೆಟ್ ಆಗ್ಲಿ, ಮತ್ತೆ ಆ ಟೈಮ್ ಹೆಂಗಿತ್ತು ಅಂದ್ರೆ ಅಪ್ಪ ತಿರುಗ್ಬಿಟ್ರೆ ಮಗ ಮುಟ್ತಾ ಇರ್ಲಿಲ್ಲ. ಅಂತ ಟೈಮ್ ಅಲ್ಲಿ ಇವ್ರ ಅಣ್ಣ ತಂದಿರು 3 ಜನ ಹೋಗಿ ಈ ವಾರ್ಡಲ್ಲಿ ಸೇವೆ ಮಾಡಿದ್ರು. ಅಫಿಷಿಯಲ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ನೋಡಕ್ ಎದುರ್ಕೋತಾ ಇದ್ರು ಜನ, ಎಲ್ಲಿ ಕೊರೋನಾ ಆಗುತ್ತೆ ಅಂತ. ಅಂತ ಟೈಮ್ ಅಲ್ಲಿ ನಮ್ಮ ಫ್ರೆಂಡು ಬಹಳಷ್ಟು ಅವ್ರನ್ನ ಕೊರೋನಾ ಐತೆ ಏನೈತೆ ಅಂತ ನೋಡದೆ ಅವ್ರನ್ನ ಕೈನಲ್ಲಿ ಎತ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಮತ್ತೆ ಅವ್ರನ್ನ ಟ್ಯಾಬ್ಲೆಟ್ ಇಸ್ಕೊಟ್ಟಿದ್ರು. ನಾನು ಅದರಿಂದ ಇವ್ರ ಮನ್ಸಿಗೆ ಏನ್ ಹೇಳ್ತೀನಿ ಅಂದ್ರೆ ಹೇಳಕ್ ಏನು ಸಾಧ್ಯ ಇಲ್ಲ. ಈ ವಾರ್ಡಲ್ಲಿ ಇವ್ರಿಗೆ ತುಂಬಾ ಜನ ಗುರ್ತಿಸ್ತಾರೆ. ಏನಕ್ಕಂತಂದ್ರೆ ಇವರು ಆ ಕೆಲಸ ಮಾಡಿದ್ದಾರೆ. ಇವತ್ತು ಈ ಏರಿಯಾದಲ್ಲಿ ಯಾರು ಕಾರ್ಪೊರೇಟರ್ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಫ್ರೋಜು ಮತ್ತೆ ಅವರು ಅಣ್ಣ ತಂದಿರಿದ್ರೆ ನನ್ ಸಾಕು ಅಂತ ಎಲ್ಲ ಒಂದ್ ಕಡೆ ಕೂತ್ಕೊಂಡಿರ್ತಾರೆ. ಅದು ಬಹಳ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ಇವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಆ ಭಗವಂತ ಮತ್ತೆ ಈ ವಾರ್ಡಿನ ಜನ ಇವ್ರಿಗೆ ಯಾವತ್ತು ಕೈ ಹಿಡಿಯಲ್ಲ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ತು ನನ್ನನ್ನ ಕರೆಸಿ ಇವರು ಸನ್ಮಾನ ಮಾಡಿದ್ರು.
ನಾನು ಸನ್ಮಾನ ಮಾಡಕ್ಕಿಂತ ಇಂಥ ವ್ಯಕ್ತಿ ನಮ್ಗೆ ಕರೆದ್ಬಿಟ್ಟು ಮಾಡಿದ್ರಲ್ಲ ಅಂತ ನನಗೆ ಹೆಮ್ಮೆ ಐತೆ. ಅದರಿಂದ ನಾನು ಯಾವಾಗ್ಲೂ ಇವ್ರ ಜೊತೆಲಿ ಇರ್ತೀನಿ. ಇವರು ಗುರುತಿಸಿದೆ. ಹೌದು, ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ನಿಮ್ಮನ್ನೇ ಒಂದು ಗುರುತಿಸಿ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಏನ್ ಅನ್ಸ್ತಾ ಇದೆ? ಇದು ಎಲ್ಲೋ ಒಂದ್ ಕಡೆ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಕಮಿಟಿ ಮಾಡಿದ್ರು. ಮಾನ್ಯ ತನ್ವೀರ್ ಶೇಖ್ ಸಾಹೇಬ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರು. ನಮ್ಮ ಅಫ್ರೋಜ್ ಅವರಾಗ್ಲಿ, ಮತ್ತೆ ಅವ್ರ ಟೀಮ್ ಅವ್ರ ರಫಿ ಆಗ್ಲಿ, ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಇಂಥವ್ರು ಹೋಗಿ ಈ ಹೋರಾಟ ಮಾಡಕ್ಕೆ, ಮತ್ತೆ ಯಾರಿಗೆ ಈ ಬಡವರು ಇದ್ದಾರೆ ಅವ್ರನ್ನ ಸೇವೆ ಮಾಡಕ್ಕೆ ರಸೂಲ್ ಸರಿ ಅಂತ ಹೋಗಿ ಇವರೆಲ್ಲ ನಮ್ಮ ನೇಮ್ ಕೊಟ್ಟರು. ನಮ್ಮ ಬ್ಲಾಕ್ ಅಧ್ಯಕ್ಷಗಳಾಗ್ಲಿ ಎಲ್ಲರೂ ಹೋಗಿ ನನ್ನ ಹೆಸರನ್ನ ಕೊಟ್ಟಿದ್ರು. ಅದರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಫ್ರೆಂಡ್ಗಳಿಗೆ, ಮತ್ತೆ ನಮ್ಮ ಅಫ್ರೋಜ್ ಅವ್ರ ತಂಡಕ್ಕೆ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ, ಮುಖ್ಯವಾಗಿ ನಮ್ಮ ತನ್ವೀರ್ ಶೇಖ್ ಸಾಹೇಬರಿಗೆ ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ತುಂಬಾ ಕಮ್ಮಿ ಅಂತ ಹೇಳುತ್ತದೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಾಗ್ಲಿ, ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಅವರ ಗಮನಕ್ಕೆ ತಗೊಬಂದು ಇವತ್ತು ಮೈಸೂರು ಡಿಸ್ಟಿಕ್ಗೆ ನನಗೆ ಅಧ್ಯಕ್ಷ ಮಾಡಿದ್ರು. ನಾನು ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನ್ ಕೆಲಸ ನನ್ಗೆ ಹೇಳ್ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ಇಷ್ಟ. ಈಗ ಇನ್ನೊಂದು ವಿಚಾರ, ಸಿದ್ದರಾಮಯ್ಯ ಅವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಅವರು ಸಾಕಷ್ಟು ಸೌಂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಅಲ್ಲ, ಅವ್ರಿಗೆ ಬೇರೆ ಕೆಲಸ ಏನು ಇಲ್ಲ. ಕಾನೂನಲ್ಲಿ ಎಲ್ಲಾ ತರ ದಾರಿ ಐತೆ. ನಾವು ಏನು ತಪ್ಪು ಮಾಡಿಲ್ಲ. ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಯಾವತ್ತೂ ತಪ್ಪು ಮಾಡಿಲ್ಲ. ನಾವು ಯಾವುದೇ ಕಾರಣಕ್ಕೆ ಎದುರ್ಕೊಳ್ಳೋದು ಮಾತೇ ಇಲ್ಲ, ಎದುರ್ಕೊಳ್ಳೋದು ಇಲ್ಲ. ನಾವು ತಪ್ಪು ಮಾಡಿದ್ರೆ ಎದುರ್ಕೋಬೇಕು, ಯಾವತ್ತೂ ಎದುರ್ಕೊಳ್ಳಲ್ಲ. ಅದೇನು ಪ್ರಾಬ್ಲಮ್ ಆಗಲ್ಲ, ಒಳ್ಳೇದಾಗುತ್ತೆ. ಯಾಕೆ ಸರ್ ಅವರು ರಾಜೀನಾಮೆ ಕೊಡೋದು ಅವ್ರಿಗೆ ಇಷ್ಟ? ಕರ್ನಾಟಕದ ಜನ ಎಲ್ಲ ಸಿದ್ದರಾಮಯ್ಯ ಕಡೆ ಇದ್ದಾರೆ. ನಮ್ಮ ಸಾಹೇಬ್ರು ಸಿದ್ದರಾಮಯ್ಯ ಕಡೆ ಎಲ್ಲಾ ಕರ್ನಾಟಕ ಜನದಿದ್ದಾರೆ. ಅವ್ರ ಕಡೆ ಏನಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಪೋಲಿಂಗ್ ಮಾಡಿದ್ರೆ ಎಲ್ಲ ಸಿದ್ದರಾಮಯ್ಯ ಕಡೆ ಪೋಲ್ ಆಗೋದು, ಅವ್ರ ಕಡೆ ಏನು ಪೋಲ್ ಆಗಲ್ಲ. ಅವ್ರ ಕೆಲಸ ಇಲ್ಲ ಬೇರೆ, ಅದರಿಂದ ಈ ಸಬ್ಜೆಕ್ಟ್ ನ ತಗೋಬರ್ತಾರೆ ಅಷ್ಟೇ, ಬೇರೆ. ಈ ವಿಚಾರವಾಗಿ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಪ್ರತಿಭಟನೆ ಮೂಲಕ ಒಂದು ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಕೊಟ್ಟರು. ತಮ್ಮ ನೇತೃತ್ವದಲ್ಲಿ ಏನಾದ್ರು ಮುಂದೆ ಏನಾದ್ರು ಇದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಐತೆ, ಮತ್ತೆ ನಮ್ಮ ಪಕ್ಷದಲ್ಲಿ ಸೀನಿಯರ್ ಲೀಡರ್ಗಳಿದ್ದಾರೆ. ಅವ್ರ ಹತ್ರ ಚರ್ಚಿಸಿ ನಾವು ಮುಂದೆ ಏನ್ ಮಾಡ್ಬೇಕು ಮಾಡ್ತೀವಿ.